ನಮಸ್ಕಾರ ಬಾಸ್ ಟಿವಿ ಕನ್ನಡ ನೀವು ನೋಡ್ತಾ ಇದ್ದೀರಾ. ನನ್ನ ಜೊತೆ ಇದ್ದಾರೆ ಮಂಜುನಾಥ್ ಅವರು. ಇವತ್ತೊಂದು ವಿಶೇಷ ಸಂದರ್ಶನದಲ್ಲಿ ನಾನು ಕೂತ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ನಮ್ಮ ವಿಶೇಷ ಅತಿಥಿ ಮಂಜುನಾಥ್ ಅವರಿದ್ದಾರೆ. ಸೊ ಬನ್ನಿ, ಬಿಗ್ ಬಾಸ್ ಕಥೆ ಏನೇನು ಆಗ್ತಿದೆ, ಯಾವ್ಯಾವ ಕಂಟೆಸ್ಟೆಂಟ್ ಹೊರಗಡೆ ಬಂದಿದ್ದಾರೆ, ಅವರ ಅನುಭವ ಹೇಗಿತ್ತು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ತೆ ಮೇಡಮ್. ಅಲ್ಲ, ಕೊನೆಗೂ ನೀವು ವಿಜಯ್ ಅಂತ ಪ್ರೂವ್ ಮಾಡಿಬಿಟ್ರಿ. ಇಲ್ಲಿಂದ ಒಂದು ಐಫೈ ಕೊಡಿ. ಯಾಕೆ ಏಕೆ? ನಾನು ವಿಜಯ್ ಇಂದಾನೆ ಶುರು ಮಾಡಿದ್ದು. ವೆರಿ ನೈಸ್, ವೆರಿ ನೈಸ್. ನಾನು ಒಂದಷ್ಟು ಲೋಕಲ್ ಚಾನಲ್ಸ್ ಅಲ್ಲಿ ಮಾಡಿ ಅದಾದ ನಂತರ ಆಂಕರ್ ಆಗಿ ಪ್ಲಸ್ ರಿಪೋರ್ಟರ್ ಆಗಿ ಈಗ ವರ್ಕ್ ಮಾಡ್ತಿರೋಂಥದ್ದು. ವೆರಿ ನೈಸ್, ಒಳ್ಳೆ ಗ್ರೋತ್ ಆಗಿದ್ರೆ ಮುಂದೆ ಪ್ಲಾನ್ಸ್ ಬಿಗ್ ಬಾಸ್ಗೆ ಏನಾದ್ರು ಹೋಗೋ ಐಡಿಯಾ ಇದೆಯಾ? ಇಲ್ಲ, ನಿಮ್ಮಂತವ್ರ ಆಶೀರ್ವಾದ, ಸಪೋರ್ಟ್. ಪ್ಲೀಸ್ ಹೋಗಿ, ಆದ್ರೆ ಜಂಟಿಯಾಗಿ ಮಾತ್ರ ಹೋಗ್ಬೇಡಿ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಸೀಸನಿಗೆ ಮಾತ್ರ ಹೋಗ್ಬೇಡಿ, ತುಂಬಾ ಅನ್ಎಕ್ಸ್ಪೆಕ್ಟೆಡ್ ನಡೆಯುತ್ತೆ. ಎನಿವೆ, ವಿಜಯ್ಗಂತೂ ನೀವು ಓಪನಿಂಗ್ ತಗೊಂಡ್ರಿ, ತುಂಬಾ ಚೆನ್ನಾಗಿತ್ತು. ಹಿಂದಿನ ಒಂದಷ್ಟು ಕೆಲಸ ಮಾಡ್ತಿದ್ರಲ್ಲ ವಿಜಯ್ಗೆ, ಆ ನೆನಪುಗಳನ್ನ ಮೆಲಕ್ ಹಾಕಿದ್ರೆ ಈಗ ನಾನು ಅಫಿಷಿಯಲ್ ಆಗಿ ಸ್ವಲ್ಪ ನಾನು ಮಾಡ್ಕೊಂತೀನಿ ಸ್ವಲ್ಪ ಓಪನಿಂಗ್. ನಮ್ಮವ್ರು ಇಲ್ಲೇ ಇದಾರಲ್ಲ, ಎಲ್ಲ ಒಟ್ಟಿಗೆ ಇಲ್ಲ ಕೆಲಸ ಕೇಳ್ತಿರ್ತಾರ ಅವಾಗ ಅವಾಗ ಹೌದಾ? ನಿಮ್ ಬಗ್ಗೆ ಎಲ್ಲ ಅವಾಗ ಅವಾಗ ಹೇಳ್ತಿರ್ತಾರೆ. ಬಿಕಾಸ್ ಯಾಕಂದ್ರೆ ನಾವೇನಾದ್ರೂ ನಿಮ್ಮ ಆಫೀಸ್ ಕಡೆ ಶೂಟ್ ಎಲ್ಲ ಹೋದಾಗ ಇಲ್ಲೆಲ್ಲ ಮಾಡ್ತಿದ್ರಿ, ಈ ತರ ನಿಮ್ಮ ಕಲೀಗ್ಸ್ ಜೊತೆ ಅವರೆಲ್ಲ ಯಾರಾದ್ರೂ ಸುಮ್ನೆ ಹಂಗೆ ಏನಾದ್ರು ಬಂದಾಗ, ಪ್ರೆಸ್ ಮೀಟ್ಸ್ ಸಿಕ್ಕಾಗ ಎಲ್ಲ ಇವರೆಲ್ಲ ನಾವು ವರ್ಕ್ ಮಾಡ್ತಿದ್ವಿ ಒಟ್ಟಿಗೆ ಅಂತ ಹೇಳ್ತಿರ್ತಾರೆ. ಅದೇ ನಮ್ಮ ಕಲಿಕೆಗೆ ಇವರೆಲ್ಲ ಸಾಥ್ ಕೊಟ್ಟಿದ್ರು. ಈಗ್ಲೂ ಕೂಡ ಹೀಗೆ ಎಲ್ರು ಬೆಳ್ದಿರೋದನ್ನ ನೋಡಿ ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿ ಆಯ್ತು. ಈಗ ನಾನು ಓಪನಿಂಗ್ ತಗೊಂಡ್ಬಿಡ್ತೀನಿ. ಎಸ್ ಪ್ಲೀಸ್. ನಾನು ಅನ್ಕೊಂತಿದ್ದೆ, ಬಟ್ ತುಂಬಾ ಖುಷಿ ಆಗ್ತಾ ಇದೆ ಟು ಬಿ ಆನೆಸ್ಟ್ಲಿ. ಯಾಕೆ ಗೊತ್ತಾ, ವಿಜಯ್ ಆಗಿದ್ದಂಥವ್ರು ನೀವು. ಸೊ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ, ಇಂಥ ನಮ್ಮ ಪ್ರೊಫೆಷನಲ್ ಇದ್ದಂಥವ್ರೆ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದಾಗ ಖುಷಿ ವಿಚಾರ. ಅಂಥವ್ರನ್ನ ಇಂಟರ್ವ್ಯೂ ಮಾಡ್ತಿದ್ದೇವೆ ಅಂತಂದಾಗ ಡಬಲ್ ಖುಷಿ ವಿಚಾರ. ನಂಗೆ ಏನ್ ಗೊತ್ತಾ, ನಿಜವಾಗ್ಲೂ ಬೆಳೆದಿದ್ದೀನಿ, ಏನ್ ಮಾಡಿದೀನಿ ನಂಗಂತೂ ಗೊತ್ತಿಲ್ಲ. ಅವತ್ತು ಹೇಗಿದ್ನೋ ಇವತ್ತು ಹಾಗೆ ಇದ್ದೀನಿ. ಒಂದ್ ವಿಷಯ ಗೊತ್ತಿರೋದು, 12 ವರ್ಷದಿಂದ ನಾನ್ ಸ್ಟಾಪ್ ಕೆಲಸ ಮಾಡ್ಕೊಂಡೇ ಬಂದಿದ್ದೀನಿ. ಅದೊಂದೇ ಗೊತ್ತಿರೋದು. ಅದು ಬಿಟ್ಟು ಇನ್ನ ಬಿಗ್ ಬಾಸ್ ಇಂದ ಹೊರಗೆ ಬಂದ್ಮೇಲೂ ಎಲ್ಲೂ ಹೊರಗೆ ಹೋಗಿಲ್ಲ. ಜನರ ರಿಯಾಕ್ಷನ್ ಹೇಗಿದೆ, ಎಷ್ಟು ಇಷ್ಟಪಟ್ಟಿದ್ದಾರೆ, ಎಷ್ಟು ಕಮೆಂಟ್ಸ್ ಮಾಡಿದ್ದಾರೆ, ಏನೇನ್ ಪ್ರಶ್ನೆಗಳಿದೆ ಏನು ಗೊತ್ತಿಲ್ಲ. ನಿಮ್ಮ ಮೂಲಕನೇ ಜನರು ಏನ್ ಯೋಚನೆ ಮಾಡ್ತಿದ್ದಾರೆ, ಜನರ ಅಭಿಪ್ರಾಯ ಏನಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಸದ್ಯ ಬಿಗ್ ಬಾಸ್ ಸೀಸನ್ 12 ಹವಾ ಕನ್ನಡ ಕುರಿತ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇದೆ. ಸೊ ಅದರಲ್ಲಿ 3 ವಾರಗಳ ಕಾಲ ತಮ್ಮ ಜೆನ್ಯೂನ್ ವ್ಯಕ್ತಿತ್ವದ ಮೂಲಕ ಕನ್ನಡ ಕುರಿತ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಿಮ್ಮೆಲ್ಲರ ಪ್ರೀತಿಯ ನಟಿ ಅಶ್ವಿನಿ ಅವರು ಇವತ್ತಿನ ನಮ್ಮ ಬಾಸ್ ಟಿವಿ ಸ್ಪೆಷಲ್ ಇಂಟರ್ವ್ಯೂನಲ್ಲಿ ಕೂತಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಿಮ್ಗೂ ಕೂಡ ನಮ್ಮ ಮನೆಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ವೆಲ್ಕಮ್ ಮಾಡೋದಕ್ಕೆ. ಅದು ಕೂಡ ದೀಪಾವಳಿ ಹಬ್ಬದ ದಿನದಂದು ನಿಮ್ಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮ್ಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ವೀಕ್ಷಕರಿಗೂ ಕೂಡ ಹ್ಯಾಪಿ ದೀಪಾವಳಿ. ಎಲ್ಲ ಅನ್ಕೊಂಡಂಗಾಗಿದ್ರೆ ದೀಪಾವಳಿ ಹಬ್ಬವನ್ನ ಬಿಗ್ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಬೇಕಿತ್ತು. ಬಟ್ ದೇವರ ಆಟನೋ ಅಥವಾ ವಿಧಿ ಆಟನೋ ಗೊತ್ತಿಲ್ಲ. ದೇವರಾಟ ವಿಧಿ ಆಟ ಅನ್ನೋದನ್ನ ನಾನು ಒಪ್ಪಲ್ಲ. ಯಾಕಂದ್ರೆ ಒಂದು ಆಪರ್ಚುನಿಟಿ, ಒಂದು ಫಿಕ್ಷನ್ ಶೋ, ನಾನ್ ಫಿಕ್ಷನ್ ಶೋ ಅಂತ ಅಂದಾಗ ಅದು ದೇವರ ಆಟ ಆಗಿರಲ್ಲ, ಮನುಷ್ಯರ ಆಟ ಆಗಿರುತ್ತೆ. ಸೊ ಹಾಗಾಗಿ ಹೋಗುವಾಗ ಪರ್ಮಿಷನ್ ಕೇಳ್ಕೊಂಡು ಹೋಗಿದ್ದೆ ಕೃಷ್ಣನ್ ಹತ್ರ. ಬರುವಾಗ ಕೃಷ್ಣನು ಪರ್ಮಿಷನ್ ಕೊಟ್ಟಿರ್ಲಿಲ್ಲ, ನಾನು ಪರ್ಮಿಷನ್ ಕೇಳಿಲ್ಲ. ಅನ್ಫಾರ್ಚುನೇಟ್ಲಿ ಆಗ್ಬಿಡ್ತು ಅಂತ. ಹೇಗಿತ್ತು ಮೇಡಮ್ 3 ವಾರಗಳ ಬಿಗ್ ಬಾಸ್ ಜರ್ನಿ? ಬ್ಯೂಟಿಫುಲ್ ಆ್ಯಕ್ಚುಲಿ. ಆ ಥರ ಮನೆ, ಆ ಥರ ಒಂದು ಸೆಟ್ಟು, ಅಲ್ಲಿನ ಟಾಸ್ಕ್ಗಳು, ಬೆಳಗ್ಗೆ ಹೇಳೋದ್ರಿಂದ ಹಿಡಿದು ಅಲ್ಲಿನ ರುಟೀನ್, ನಾರ್ಮಲ್ ಲೈಫ್ ಸ್ಟೈಲ್ ಇರಲ್ಲ. ಸೊ ಹಾಗಾಗಿ ನಾವು ಹೇಳೋದ್ರಿಂದ ಹಿಡಿದು ಮಲ್ಗೋದ್ರ ತನಕ ನಮ್ಮ ಎಲ್ಲ ಆ್ಯಕ್ಟಿವಿಟೀಸ್ನು ಜನ ನೋಡ್ತಾ ಇರ್ತಾರೆ. ಅಷ್ಟು ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ, ಲೈವಲ್ಲಿ ನೋಡ್ತಾ ಇರ್ತಾರೆ. ಅದ್ರ ಜೊತೆಗೆ ನಮಗೆ ಸಿಗುವಂಥ ಚಾಲೆಂಜಸ್, ನಮ್ಮ ಎಬಿಲಿಟಿನೂ ಕೂಡ ವಿಟ್ನೆಸ್ ಮಾಡ್ತಾ ಇರ್ತಾರೆ. ಅದ್ರ ಮೇಲೆ ನಾವು ಇಷ್ಟು ವರ್ಷ ಏನು ಕಿತ್ತು ದಬಾಕಿದ್ದೀವಿ, ಅದನ್ನು ಮೀರಿ ಒಂದು ವ್ಯಕ್ತಿತ್ವ ಅಂತ ಏನಿರುತ್ತೆ ಇಂಡಿವಿಜುವಲಿ, ಅದನ್ನು ನೋಡಿ ಇಷ್ಟಪಟ್ಟು ಅವರು ಕೂಡ ಮುಂದೆ ಕರ್ಕೊಂಡು ಹೋಗ್ತಾರೆ. ಕೆಲವೊಮ್ಮೆ ಆಶೀರ್ವಾದ ಮಾಡ್ತಾರೆ, ಕೆಲವೊಮ್ಮೆ ಬೈಯೋ ಹಕ್ಕು ಅವ್ರಿಗಿದೆ. ತಪ್ಪು ಮಾಡಿದಾಗ ಬೈತಾರೆ, ಅದನ್ನೆಲ್ಲ ರಿಸೀವ್ ಮಾಡ್ಕೋಬೇಕು. ಅನ್ಕೊಂಡಿದ್ರೆ ಇಷ್ಟು ಬೇಗ ನಾನು ಹೊರಗಡೆ ಬರ್ತೀನಿ ಅಂತ? ನೀವು ಅನ್ಕೊಂಡಿದ್ರ ನಾ ಹೊರಗಡೆ ಬರ್ತೀನಿ ಅಂತ? ಸಾಧ್ಯನೇ ಇಲ್ಲ. ಬಟ್ ಎಲ್ಲಿ ಎಡುವುದ್ರಿ ಅಂತ? ಜಂಟಿ ಅನ್ನೋ ಒಂದು ಕಾನ್ಸೆಪ್ಟೇ ಕೈ ಕಟ್ ಹಾಕಿತ್ತು. 2 ವಾರ ನಮ್ಮನ್ನ ಪಾತ್ರವಾಗಿತ್ತಲ್ವಾ, ಇಂಡಿವಿಜುವಾಲಿಟಿ ಇರಲಿಲ್ಲ ಅಲ್ಲಿ ಅಶ್ವಿನಿಗಿಂತ ಹೆಚ್ಚಾಗಿ ಸೇವಕಿ ಆಗಿರ್ಬೇಕಾಗಿತ್ತು. ಪಾತ್ರವಾಗಿ ಅವ್ರು ಕೊಡುವಂಥ ಆಟನ ನಿಭಾಯಿಸ್ಬೇಕಾಗಿತ್ತು. ಅಲ್ಲಿ ಡಾಮಿನೇಟ್ ಮಾಡೋರು ಪವರ್ಫುಲ್ ಆಗಿ ಪೋರ್ಟ್ರೇ ಆದರು. ಇಲ್ಲಿ ಸೇವಕರಾಗಿದ್ದವರು
ಸೇವಕರಾಗಿ ಉಳ್ಕೊಂಡ್ಬಿಟ್ರು. ಅಂದರೆ ಎಲ್ಲೋ ಒಂದು ಕಡೆ ವೀಕ್ ಕ್ಯಾಟಗರಿ ಅಥವಾ ಅವರು ಲೀಡರ್ಸ್ ಆದರೆ ಇವರು ಫಾಲೋವರ್ಸ್ ಆಗ್ಬಿಟ್ಟಿದ್ರು. ಅಲ್ಲಿ ಪ್ರಾಬಬ್ಲಿ ಅದು ಆ ಸ್ಟಾರ್ಟೇ ಒಂಥರ ನಮಗೆ ಫಸ್ಟ್ ವೀಕ್ ಹೇಗಾಗೋಯ್ತು ಅಂದರೆ ಬಿಗ್ ಬಾಸಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕಾಗುತ್ತೆ. ಬ್ರೇಕ್ ಮಾಡಿದಾಗಲೂ ಆಗಿರುವಂಥ ರಿಸಲ್ಟ್ಸ್ನ ನೀವು ನೋಡಿದ್ದೀರಾ. ಸೊ ಆಟ ಅಂತ ಬಂದಾಗ ನಾವು ಎಕ್ಸಾಜುರೇಟ್ ಮಾಡೋದಕ್ಕೂ ಅಥವಾ ವಿರುದ್ಧ ನಿಂತ್ಕೊಳ್ಳೋದಕ್ಕೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತಿದ್ದಾಗ ಒಂಚೂರು ಕಷ್ಟನೇ ಆಗುತ್ತೆ. ಟಾಸ್ಕ್ ವಿಚಾರಕ್ಕೆ ಬಂದರೆ ಒಂದು ಜಂಟಿ ಆಡಬೇಕಿತ್ತು, ಒಂದು ಜಂಟಿ ಕೂರಬೇಕಿತ್ತು. ಅಲ್ಲಿ ಅನ್ಫಾರ್ಚುನೇಟ್ಲಿ ಅಭಿಷೇಕ್ ಅವ್ರಿಗೆ ತುಂಬ ಅವಕಾಶಗಳು ಸಿಕ್ತು. ಯಾಕಂದರೆ ಆಪೋಸಿಟ್ ಧನು ಇದ್ದಿದ್ರಿಂದ ನಾವು ಒಬ್ಬ ಸ್ಟ್ರೆಂತ್ ಟ್ರೈನಿಂಗ್ ಆಗಿರೋ ಪರ್ಸನ್ನೇ ಪ್ರಯಾರಿಟೈಸ್ ಮಾಡಿದ್ವಿ. ದಟ್ ಡಸಂಟ್ ಮೀನ್ ನನ್ನ ಎಬಿಲಿಟಿ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ, ಬಟ್ ಅದು ಒಂಟಿ ವರ್ಸಸ್ ಜಂಟಿಯ ಒಂದು ಆಟವಾಗಿತ್ತು. ಸೊ ಹಾಗಾಗಿ ಮೊದಲು ಒಂದು ಘಟ್ಟನ ದಾಟೋಣ, ಸೇಫಾಗಿ ಎಲ್ಲರೂ ದಾಟೋಣ ಅನ್ನೋದು ಒಂದೇ ನಮ್ಮ ತಲೆನಲ್ಲಿದ್ದಿತ್ತು. ಸೊ ಹಾಗಾಗಿ ಜಂಟಿಗಳಾಗಿ ಆಡಿದಾಗ ಮೋಸ್ಟ್ಲಿ ಅಭಿಷೇಕ್ ಅವ್ರಿಗೆ ಸಿಕ್ಕಂಥ ಅವಕಾಶದಲ್ಲಿ ಅರ್ಧನೂ ನನಗೆ ಸಿಗಲಿಲ್ಲ, ನೀವೆಲ್ಲರೂ ನೋಡಿದ ಹಾಗೆ. ಮತ್ತು 2ನೇ ವಾರ ಯಾವಾಗ ನನಗನ್ನಿಸ್ತೋ ಇದು ವರ್ಕ್ ಆಗ್ತಿಲ್ಲ ಅಂತ, ನಂದು ಅವ್ರದ್ದು ಒಪಿನಿಯನ್ಸ್ ತುಂಬ ಕ್ಲಾಶಸ್ ಆಗುತ್ತೆ. ಜಂಟಿಯಾಗಿ ನಾನು ಅವರಿಗೆ ತುಂಬ ಸಲ ನಿಂತಿದ್ದೀನಿ. ಬೇರೆ ಯಾರಾದರೂ ಅವ್ರ ಬಗ್ಗೆ ಅಥವಾ ನೆಗೆಟಿವ್ ಆಗಿ ಮಾತಾಡುವಾಗ ನಾನು ಯಾವಾಗಲೂ ವಾಯ್ಸ್ ಔಟ್ ಮಾಡಿದ್ದೀನಿ. ಆದರೆ ನನ್ನ ವಿಚಾರಕ್ಕೆ ಬಂದಾಗ ಅವರು ನೋಡ್ತಾ ನಿಂತಿದ್ದು ಬಿಟ್ಟು ನನ್ನ ಜೊತೆ ನಿಂತಿದ್ದನ್ನು ನಾನು ಯಾವತ್ತೂ ಕಂಡಿಲ್ಲ. ಅವ್ರದ್ದೇನಂದರೆ ಎಲ್ಲರ ಹತ್ರ ಚೆನ್ನಾಗಿರಬೇಕು, ಎಲ್ಲರ ಹತ್ರ ಗುಡ್ ಬುಕ್ಸಲ್ಲಿ ಇರಬೇಕು, ಯಾಕೆ ಜಗಳ ಅನ್ನೋದು ಅವ್ರ ತಲೆನಲ್ಲಿತ್ತು. ನನಗೆ ಸರಿ ಅನಿಸಿದ್ದು ಸರಿ, ಯಾವುದು ವರ್ಕ್ ಆಗ್ತಿದೆ ಯಾವುದು ವರ್ಕ್ ಆಗ್ತಿಲ್ಲ ಡಿಸಿಷನ್ಸ್ ತಗೊಳ್ಳುವಾಗ ಜನಕ್ಕೂ ಕೂಡ ನಾವು ಸೆನ್ಸಿಬಲ್ ಅಂತ ಆದರೂ ಅಟ್ಲೀಸ್ಟ್ ಅನಿಸ್ಬೇಕು. ಸೊ ಹೋಗಿದ್ದೀವಿ, ಒಳ್ಳೆ ಹೆಸರು ಇಷ್ಟು ವರ್ಷ ಪಡ್ಕೊಂಡು ಬಂದಾಗ ನಮ್ಮ ಎಬಿಲಿಟಿ ಮೂಲಕ ಅಲ್ಲಿಂದ ವಾಪಸ್ ಬರುವಾಗ ನೆಗೆಟಿವ್ ಆಗಂತೂ ಬರಬಾರ್ದು ಅನ್ನೋದು ನನ್ನ ತಲೆನಲ್ಲಿ ಸ್ಟ್ರಾಂಗ್ ಆಗಿತ್ತು. ಅದಕ್ಕೆ ತುಂಬ ಅತಿರೇಕವಾಗಿ ಯಾವ ವಿಚಾರದಲ್ಲೂ ನಾನು ಇನ್ವಾಲ್ವ್ ಆಗ್ತಿರಲಿಲ್ಲ. ಆದರೆ ನನ್ನ ತನಕ ಬಂದರೆ, ನನ್ನ ವಿಚಾರಕ್ಕೆ ಬಂದರೆ ನಾನು ಯಾವತ್ತೂ ನಾನು ಬಿಟ್ಕೊಟ್ಟೇ ಇಲ್ಲ. ಸೊ ವಿತ್ ಆಲ್ ದಿಸ್ ಎಕ್ಸ್ಪೀರಿಯನ್ಸ್ 3rd ವೀಕ್ ಒಂಟಿಯಾಗಿ ನಮಗೆ ಬಿಡುಗಡೆ ಸಿಗುತ್ತೆ ಜಂಟಿಯಿಂದ. ಆಗ ಸಿಗೋದು ಕೇವಲ ಒಂದೇ ಒಂದು ಟಾಸ್ಕ್ ಆಡಲಿಕ್ಕೆ. ಅಲ್ಲಿ 11 ಜನ ಪ್ರೂವ್ ಮಾಡ್ಕೋಬೇಕಾಗತ್ತೆ, 11 ಜನ ಒಬ್ರನ್ನ ಒಬ್ರು ಸೇವ್ ಮಾಡ್ತಾ ಬರಬೇಕಾಗತ್ತೆ. ಸೊ ಮುಂದಕ್ಕೆ ಏನಾಗಿದೆ ಅನ್ನೋದನ್ನ ನೀವು ನೋಡಿದ್ದೀರಾ. ಅದೇ ಒಂದಷ್ಟು ಡಿಸ್ಕಷನ್ ಕೂಡ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾರು ಸ್ಟ್ರಾಟಜಿ ಮಾಡಿದ್ರೋ ಅವ್ರನ್ನೇ ಯಾರು ಸೇವ್ ಮಾಡಿಲ್ಲ ಅಂತ. ಸೊ ಎಂಡ್ ಆಫ್ ದ ಡೇ ಮತ್ತದೇ ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಿಂತ ಇನ್ನೊಂದು ಅವಕಾಶ ಸಿಗಬಹುದೇನೋ, ಅವಾಗ ಪ್ರೂವ್ ಮಾಡ್ಕೋತೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದೇ ನನ್ನ ಕೊನೆಯ ಅವಕಾಶ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಬಿಗ್ ಬಾಸ್ ಅಲ್ಲಿ ಅವಕಾಶ ವಂಚಿತರಾದ್ರ ಅಶ್ವಿನಿ ಅವರು ಅಂತ ಅದನ್ನು ಬಹುಶಃ ನಾನು ನಿಮಗೆ ಕೇಳಬೇಕಾಗತ್ತೆ. ಯಾಕಂದರೆ ಅಲ್ಲಿ ನಾನು ಒಂದು ಕಂಟೆಸ್ಟೆಂಟ್ ಆಗಿ ಹೋಗಿರ್ತೀನಿ, ನನ್ನ ಪರ್ಸ್ಪೆಕ್ಟಿವೇ ಬೇರೆ ಇರುತ್ತೆ. ನೀವು ವಿಟ್ನೆಸ್ ಮಾಡಿದಾಗ ಬಹುಶಃ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅಶ್ವಿನಿಗೆ ಚೆನ್ನಾಗಿ ಆಡಿದ್ರ ಅವಕಾಶನೇ ಸಿಗಲಿಲ್ವಾ ಆಡಲಿಕ್ಕೆ? ಯಾಕಂದರೆ ನಾನು ಹೇಳಿದರೆ ಸೋತ ಮೇಲೆ ಈ ಮಾತನ್ನ ಎಲ್ಲರೂ ಹೇಳ್ತಾರೆ. ಇಲ್ಲಿ ಬಂದು ಕೂತ್ಕೊಂಡು ನಾನು ತುಂಬ ಮಾಡಿದೆ, ಚಾನಲ್ ಅದನ್ನು ತೋರಿಸ್ಲಿಲ್ಲ ಅಂತಲೂ ತುಂಬ ಜನ ಹೇಳ್ತಾರೆ. ಬಟ್ ದ ಥಿಂಗ್ ಈಸ್ 24 ಗಂಟೆಗಳ ಕಾಲ ಕ್ಯಾಮ್ರಾ ರೋಲಿಂಗಲ್ಲಿರುತ್ತೆ. ನಾವು ಒಂದಲ್ಲ ಒಂದು ಆಕ್ಟಿವಿಟಿನಲ್ಲಿ ಬ್ಯುಸಿನೇ ಇರ್ತೀವಿ. ಲೈಟ್ ಆಫ್ ಆಗೋ ತನಕ ನಾವು ಯಾರು ಮಲಗೋ ಹಾಗೆ ಇಲ್ಲ. ಕಾನ್ವರ್ಸೇಷನ್ಸ್ ಖಂಡಿತ ನಡೀತಾ ಇರುತ್ತೆ, ಆದ್ರೆ ಏರು ಧ್ವನಿಯಲ್ಲಿ ಮಾತಾಡೋರು ಒಂಚೂರು ಹೈಲೈಟ್ ಆಗ್ತಾರೆ. ಬಿಕಾಸ್ ಅವ್ರು ಏರು ಧ್ವನಿಯಲ್ಲಿ ಏನೋ ಎಕ್ಸಾಜುರೇಟ್ ಮಾಡ್ತಿರ್ತಾರೆ. ಸೊ ಏನೋ ನಡೀತಾ ಇದೆ ಅಂದಾಗ ಈ ಥರ ಸಟಲ್ ಆಗಿರೋದಕ್ಕೂ ಏನೋ ಹಂಗೆ ಹಿಂಗೆ ಮಾಡಿದಾಗ ಕ್ಯಾಮ್ರಾ ಆಬ್ವಿಯಸ್ಲಿ ಪ್ಯಾನ್ ಆಗುತ್ತೆ. ಸೊ ಪ್ರಾಬಬ್ಲಿ ಅಲ್ಲಿ ಹೈಪರ್ ಆಕ್ಟಿವ್ ಇದ್ದವರಿಗೆ ಒಂದು ಹೈಲೈಟ್ ಆಯಿತು ಆ ವಿಚಾರಗಳು ಅಂತ ಅನ್ಸುತ್ತೆ. ಅದಕ್ಕೂ ಮೀರಿ ಗಿಲ್ಲಿ ಕಾಮಿಡಿನ ಜನ ಎಲ್ಲ ಇಷ್ಟಪಟ್ಟಿದ್ದಾರೆ. ಜನ ಏನು ಇಷ್ಟಪಡ್ತಾರೋ ಚಾನಲ್ ಕೂಡ ಅದೇ ಸರ್ವ್ ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.